ಹಬ್ಬ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಬರೀ ಹೊಸ ವ್ಲಾಗ್ ಜೊತೆ ಬಂದೀನಿ. ಸಿಂಪಲ್ ಆದ ವ್ಲಾಗು, ಒಂದು 4-5 ಕ್ಲಿಪ್ಸು ಅಂದರೆ ಒಂದು 4-5 ವೀಡಿಯೋಸ್ ಎಲ್ಲ ಸೇರಿ ಒಂದು ವಿಡಿಯೋ ಮಾಡಿ. ಅಂದರೆ ಒಂದಿಷ್ಟು ಕ್ಲಿಪ್ಸ್ ಹಾಗೆ ಇದ್ವು, ಅವನಿಗೆ ಹಾಕಲಿಕ್ಕೆ ಆಗಿದ್ದಿಲ್ಲ. ಸೊ ಟೈಮ್ ಕೂಡ ಆಗ್ತಾ ಬಂತು. ಮತ್ತು ಈ ಬ್ಯುಸಿ ಶೆಡ್ಯೂಲಲ್ಲಿ ನನಗೆ ಏನು ಮಾಡಬೇಕು ಏನಿಲ್ಲ ಅನ್ನೋದೇ ತಿಳಿತಾ ಇಲ್ಲ. ಸೊ ನೋಡೋಣ, ವೀಡಿಯೋಸ್ ಸ್ಟೋರೇಜೆಲ್ಲ ಆಗಿತ್ತಲ್ಲ, ಸೊ ಹಳೆವೆಲ್ಲ ಅಪ್ಲೋಡ್ ಮಾಡಿದರೆ ಹೊಸ ವ್ಲಾಗ್ ಮಾಡೋಕೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮತ್ತು ಒಂದು ಎನರ್ಜಿ ಇರುತ್ತೆ. ಸೊ ಈ ವ್ಲಾಗ್ ಹಾಕೋದನ್ನು ಬಿಟ್ಬಿಟ್ಟಿದೆ. ಆಮೇಲೆ ನೆನೆಸ್ಕೊಂಡೆ, ಕಾವ್ಯ ಒಂದನ್ನು ಬಿಟ್ಟು ಒಂದನ್ನು ಹಿಡಿದಿದೆಯಾ, ಎಲ್ಲನೂ ಮೇಂಟೈನ್ ಮಾಡಬೇಕು. ಸೊ ಎಲ್ಲನೂ ನೀಟಾಗಿ ಮಾಡ್ಕೊಂಡು ಹೋದ್ರಾಯ್ತು ಅಂತ. ಸೊ ನಾನು ಬಂದೀನಿ ಒಂದು ಹೊಸ ವ್ಲಾಗ್ ಜೊತೆ, ಒಂದು ಹೊಸ ಎನರ್ಜಿ ಜೊತೆ. ಆ್ಯಂಡ್ ಒನ್ ಬೈ ಒನ್ ವೀಡಿಯೋಸ್ ಹಾಕ್ತಾ ಹೋಗ್ತೀನಿ. ನಿಮ್ಮ ಸಪೋರ್ಟು ನನಗೆ ಬೇಕೇ ಬೇಕು ಅಲ್ವಾ? ಸೊ ಹಾಗೆ ನೀವು ನನ್ನ ವೀಡಿಯೋಸ್ನ ಎಲ್ಲ ತಪ್ಪದೇ ನೋಡಿ ಒಂದು ಥಂಬ್ ಕೊಟ್ಟು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾರು ಮಾಡ್ಕೊಂಡಿಲ್ಲ ಅವರು. ಸೊ ಬರ್ರಿ, ನಾನು ಮಾಡ್ತಿದ್ದೀನಿ ಕರಿ, ಎಗ್ ಕರಿ. ನನ್ನ ವ್ಲಾಗ್ ಒಳಗೆ ನೀವು ನೋಡ್ತಾನೆ ಇರ್ತೀರ. ಸೊ ಇದು ಒಂಥರ ಸ್ಪೆಷಲ್ ಆಗಿರೋ ಅಂಥ ಎಗ್ ಕರಿ. ಸೊ ಏನಿಲ್ಲ, ಸಿಂಪಲ್ಲಾಗಿ ಎಗ್ಗಿನ ಫಸ್ಟು ಏನದು ಕುದಿಸ್ಕೊತೀವಿ. ಆಮೇಲೆ ಅದೇ ಕುದಿಸ್ಕೊಂಡಾದಮೇಲೆ ಅವನ್ನೆಲ್ಲ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಅವನ್ನ ಒಂದು ಸ್ವಲ್ಪ ಫ್ರೈ ಮಾಡಿಕೊಡ್ರಿ. ಅಂದರೆ ಒಂದು ಇಟ್ಟು ಫ್ರೈ ಆಯಿತು ಅಂದರೆ ನಿಮಗೆ ಮತ್ತೊಂದು ಫ್ಲೇವರ್ ಬೇರೆ ಕೊಡುತ್ತಾ. ಆಮೇಲೆ ಅದೇ ಬಾಣಿಗೆಗೆ ಒಂದಿಷ್ಟು ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ, ಮತ್ತು ಏನಿರುತ್ತೆ ಒಗ್ಗರಣೆಗೆ ಏನೇನು ಬೇಕು ಗೊತ್ತೇ ಇರುತ್ತಲ್ಲ, ಜೀರಿಗೆ, ಸಾಸಿವೆ ಮತ್ತು ಉಳ್ಳಾಗಡ್ಡಿ, ಟೊಮಾಟೊ. ಸೊ ಉಳ್ಳಾಗಡ್ಡಿ ಹಾಕಿದ ಮೇಲೆ ಒಂದು 2 ನಿಮಿಷ ಫ್ರೈ ಮಾಡಿಕೊಡ್ರಿ. ಆಮೇಲೆ ಏನದು ಟೊಮಾಟೊ ಹಾಕಿರಿ. ಆಮೇಲೆ ಸಾಲ್ಟ್ ಹಾಕಲೇಬೇಕು ಅಲ್ವಾ, ಯಾಕಂದ್ರೆ ಸಾಲ್ಟ್ ಹಾಕಿದರೆ ಅದು ನೀಟಾಗಿ ಫ್ರೈ ಆಗುತ್ತೆ, ಬೇಗ ಫ್ರೈ ಆಗುತ್ತೆ. ಸೊ ಹಾಗಾಗಿ ಆಮೇಲೆ ಅದೆಲ್ಲ ಫ್ರೈ ಆಗಿ ಅದು ಸಣ್ಣಗೆ ಅಂದರೆ ಒಂದು ಸ್ವಲ್ಪ ಇದಾಗಿರ್ತೈತಲ್ಲ, ಆ ಥರ ಫ್ಲೇವರ್ ಬರಲಿ. ಆಮೇಲೆ ನೀವೇನು ಮಿಕ್ಸಿ ಗ್ರೈಂಡ್ ಮಾಡ್ಕೊಂಡಿರ್ತೀರಲ್ಲ, ಅದೇ ಕಾಯಿ ತುರಿ ಮೀನ್ಸ್ ಕೊಬ್ಬರಿ ಮತ್ತು ಜೀರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು 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 ಅವೇ ಮಾಮೂಲಿ ಇರ್ತಾವಲ್ಲ. ಸೊ ಅದನ್ನೆಲ್ಲ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಆ ಗ್ರೈಂಡ್ ಮಾಡಿರೋದನ್ನು ಇವೆರಡು ಏನು ಟೊಮಾಟೊ ಮತ್ತು ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಅದನ್ನು ಹಾಕಿ, ಅದನ್ನು ಒಂದು 5 ನಿಮಿಷ ಅಥವಾ ಒಂದು 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಉಪ್ಪು ಖಾರ, ಉಪ್ಪು ಹಾಕಿರ್ತೀವಿ, ಖಾರ ಹಾಕಿ ನಿಮ್ಗೆ ಯಾವ್ದು ಬೇಕು, ಹಸಿ ಖಾರ ಬೇಕಂದರೆ ಹಸಿ ಖಾರ, ಒಣ ಖಾರ ಬೇಕಂದರೆ ಒಣ ಖಾರ. ಸೊ ಇದನ್ನು ಹಾಕಿ ಆಮೇಲೆ ಮಸಾಲೆ, ಎಗ್ ಮಸಾಲ ಇದ್ದೇ ಇರುತ್ತಲ್ಲ, ಸೊ ಅದನ್ನ ಸ್ವಲ್ಪ ಹಾಕಿ ಆಮೇಲೆ ಮತ್ತೆ ಒಂದು ಸ್ವಲ್ಪ ಕೈ ಆಡಿದಾದಮೇಲೆ ಆಮೇಲೆ ಸ್ವಲ್ಪ ನೀರು ಹಾಕಿ ಮತ್ತೆ ಕುದಿಯಾಕೆ ಬಿಡ್ರಿ. ಅದು ಹೆಂಗೆ ಬರಬೇಕು ಅಂದ್ರೆ ಕುದ್ದು ಎಣ್ಣೆ ಮೇಲೆ ಬರಬೇಕು. ಸೊ ಆವಾಗ ನಮ್ಮ ಎಗ್ ಕರಿ ಚೆನ್ನಾಗಾಗೈತಿ ಅಂತ ಅರ್ಥ. ನೀವು ನೀರು ಹಾಕಿದ ತಕ್ಷಣ ಒಂದು ಸ್ವಲ್ಪ ಕುದಿಸಿ ಆಮೇಲೆ ಎಗ್ ಕರಿ ಆಯಿತು ಅಂದರೆ ಆಗಂಗಿಲ್ಲ, ಚೆನ್ನಾಗಿ ಫ್ಲೇವರ್ ಬರೋಂಗಿಲ್ಲ. ಸೊ ಈ ಥರ ಎಣ್ಣೆ ಮೇಲೆ ಬಂದ್ರೆ ವಾವ್ ಫೀಲ್ ಇರುತ್ತೆ, ಏನು ಟೇಸ್ಟಿಯಾಗಿ ಬರುತ್ತೆ ಗೊತ್ತಾ. ನೀವು ಜಾಸ್ತಿ ಮಸಾಲೆ ಹಾಕೋದೇ ಬೇಡ. ಸೊ ಅದು ನೀಟಾಗಿ, ಮತ್ತು ಎಗ್ ಕರಿ ಮಾಡೋಬೇಕಾದ್ರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕಿ, ಅಂದರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೀವು ಎಣ್ಣೆ ಕಡಿಮೆ ಹಾಕಿದರೆ ಅಷ್ಟೊಂದು ಸರಿ ಬರೋಲ್ಲ. ಮತ್ತು ಕೊಬ್ಬರಿ ಹಾಕಿದಾಗ ಅದನ್ನು ನೀಟಾಗಿ ಗ್ರೈಂಡ್ ಮಾಡಿ. ಸೊ ಸ್ವಲ್ಪ ಕೂಡ ಅದು ಹಾಗೆ ಇದ್ದರೆ ಅದು ಕಚ್ಚ ಅನ್ನಿಸ್ತೈತಿ. ಸೊ ಕೊಬ್ಬರಿನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಆಮೇಲೆ ನೀರೆಲ್ಲ ಕುದ್ದಾದಮೇಲೆ ಎಣ್ಣೆ ಮೇಲೆ ಬಂದಮೇಲೆ ನಾವೇನು ಇವು ಎಗ್ನ ಇಟ್ಕೊಂಡಿರ್ತೇವಲ್ಲ ಅದನ್ನು ಹಾಕಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿ. ಆಮೇಲೆ ಬೇಕು ಅಂದರೆ ನೀವು ಎಗ್ ಹಾಕೋಕ್ಕಿಂತ ಮುಂಚೆನೇ ಒಂದು ಎಗ್ನ ಒಡೆದು ಹಾಕಿ ಆಮೇಲೆ ಅದನ್ನು ಕುದಿಸಿ ಆಮೇಲೆ ಮತ್ತೆ ನೀವು ಈ ಥರ ಎಗ್ ಕೂಡ ಹಾಕ್ಬೋದು. ಅದು ಕೂಡ ಮಸ್ತ್ ಫ್ಲೇವರ್ ಇರುತ್ತೆ, ಅಂದರೆ ಗಟ್ಟಿ ಬರುತ್ತೆ ಅದು, ಮತ್ತು ಜಾಸ್ತಿನೂ ಅನ್ನಿಸ್ತೈತಿ. ನಾನು ಎಗ್ ಕರಿ ಮಾಡ್ತಿದ್ದೀನಿ ಅಂದರೆ ಅದು ಯಾರಿಗೂ ಭಾಳ ಆಗೋದೇ ಇಲ್ಲ. ನಾನು ಎಷ್ಟು ಭಾಳ ಮಾಡ್ಬೇಕಂತೀನಿ, ಬಟ್ ಆಗೋದೇ ಇಲ್ಲ. ಸೊ ಭಾಳ ಆಗಬೇಕು ಅಂದರೆ ನೀವು ಟೊಮಾಟೊ ಜಾಸ್ತಿ ಹಾಕಬೇಕು ಗ್ರೈಂಡ್ ಮಾಡಬೇಕಾದ್ರೆ, ಮತ್ತು ಕೊಬ್ಬರಿ ಜಾಸ್ತಿ ಹಾಕಬೇಕು. ನೆಕ್ಸ್ಟು ರೊಟ್ಟಿ ಮಾಡಿದ್ವಿ. ಚಪಾತಿ ಜೊತೆ ಎಗ್ ಕರಿ ಚೆನ್ನಾಗಿರುತ್ತೆ, ರೊಟ್ಟಿಗೆ ಎಗ್ ಸಾಂಬಾರು ಚೆನ್ನಾಗಿರುತ್ತೆ. ಸೊ ನಾವು ರೊಟ್ಟಿ ಇತ್ತಲ್ಲ, ಎಗ್ ಕರಿ ಭಾಳ ದಿನ ಆಗಿತ್ತು ಮಾಡ್ಲಂಗೆ, ಸೊ ಎಗ್ ಕರಿ ಮಾಡಿದ್ದೆ. ಟೇಸ್ಟಿ ಆದಂಥ ಎಗ್ ಕರಿ ಚೆನ್ನಾಗಿರುತ್ತೆ, ಒಮ್ಮೆ ಮಾಡಿ ನೋಡಿರಿ. ಆ್ಯಂಡ್ ನೆಕ್ಸ್ಟ್ ಬಂದೆ ಎಕ್ಸಿಬಿಷನ್ಗೆ
ಈ ಹಾರನ ನಾನು ಪರ್ಚೇಸ್ ಮಾಡಿರೋದು. ಏನು ಮಸ್ತ್ ಐತೆ ಗೊತ್ತಾ ನೆಕ್ಲೇಸು. 2000 ಕೊಟ್ಟೆ. ಭಾಳ ಅಂದ್ರೆ ಭಾಳ ಚೆನ್ನಾಗೈತಿ. ಅದು ಎಕ್ಸಿಬಿಷನ್ಗೆ ಹೋಗಿದ್ವಲ್ಲ ಹುಬ್ಬಳ್ಳಿ ಒಳಗೆ, ಅಲ್ಲಿ ಭಾಳ ದಿನ ಆಯಿತು ಕ್ಲಿಪ್ಸ್, ಭಾಳ ದಿನತ್ತಿದ್ದು. ಆ್ಯಂಡ್ ಆಮೇಲೆ ನಮ್ಮ ಆಫೀಸ್ ಒಳಗೆ ನಮಗಂತ ಟ್ರೀಟ್ ಕೊಟ್ಟಿದ್ರು. ಮೀನ್ಸ್ ಒಂದು ಬರ್ಗರ್ ಆ್ಯಂಡ್ ಮತ್ತು ಪೆಪ್ಸಿ ಕೊಟ್ಟಿದ್ರು. ಆಮೇಲೆ ಸಂಕ್ರಾಂತಿ ಬಂದಿತ್ತಲ್ಲ, ಸಂಕ್ರಾಂತಿ ವ್ಲಾಗ್ನ ಈಗ ಹಾಕ್ತಾಯಿದ್ದೀನಿ, ಸಾರಿ ಕ್ಲಿಪ್ನ. ಸೊ ಅದರದ್ದು ಸಲುವಾಗಿ ನಮ್ಮ ಆಫೀಸ್ ಒಳಗೆ ಒಂದು ಇವೆಂಟ್ ಕೂಡ ಆರ್ಗನೈಸ್ ಮಾಡಿದ್ರು. ಸೊ ಅದರದ್ದು ಪ್ರಿಪ್ರೇಷನ್ ಆ್ಯಂಡ್ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ರು ಗೊತ್ತಾ. ಭಾಳ ಅಂದ್ರೆ ಭಾಳ ಚೆನ್ನಾಗಿತ್ತು. ಅದು ಎಷ್ಟು ಚಂದ ಅದೆಲ್ಲ ಕಟ್ಟಿ ಡೆಕೋರೇಷನ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಹಬ್ಬ ಮಮ್ಮಿ ನೋಡಲ್ಲಿ ಅಪ್ಪನ ಮಗ ಅಲ್ಲವ, ಅಜ್ಜನ ಮೊಮ್ಮಗ. ಹಾಕತ್ತೆ ಅಪ್ಪಾಜಿ, ಸಾಕು ಬಿಡು. ಹಾಕು. ಬಡಿಯದ್ನ ಅಲ್ಲೈತ್ ಒಂತುಗೋ ಯಾವ್ದಾರ ನೋಡ್ತಿದ್ದೀರಲ್ಲ ನಮ್ಮ ಗುಂಡಣ್ಣ ಎಷ್ಟು ಚಂದ ಅಮ್ಮಗೆ ಹೆಲ್ಪ್ ಮಾಡತ್ತಾನ ಅಂದ್ರೆ, ಅವನಿಗೆಲ್ಲ ಈ ಥರದ್ರೊಳಗೆ ಭಾಳ ಇಂಟ್ರೆಸ್ಟು. ಎಲ್ಲರೂ ದೊಡ್ಡವ್ರು ಏನು ಮಾಡ್ತಾರೆ ಅದನ್ನು ಮಾಡಲೇಬೇಕವ, ಈ ಥರ ಕೆಲಸನೆಲ್ಲ. ಆ ಬಿಸಿಲೊಳಗೆ ಫುಲ್ ಬೆವ್ತು ಹೋಗ್ಯಾನ, ಅದನ್ನೆಲ್ಲ ತುಂಬೋದು, ಅದೆಲ್ಲ ನೀಟಾಗಿ ಮಾಡೋದು. ಸೊ ನಿಮ್ಮ ಮಕ್ಕಳು ಹಿಂಗೇನ ಅಂತ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಸಂಕ್ರಾಂತಿ ಫಸ್ಟಿಗೆ ನೀರು ಕಾಯಾಗಿಟ್ಟಿರ್ತಾರೆ. ಎಳ್ಳು ಬೆಲ್ಲ ಹಾಕ್ಕೊಂಡು ತಲೆ ತೊಳ್ಕೊಳೋದಿರುತ್ತೆ. ಸೊ 2 days ಇರುತ್ತೆ. ಆಮೇಲೆ ದೋಸೆ ಮಾಡಿರ್ತಾರೆ. ಸಣ್ಣ ಮಕ್ಳು ಇರ್ತಾರಲ್ಲ, ಗಂಡು ಮಕ್ಕಳು ಮತ್ತು ಸಣ್ಣ ಮಕ್ಕಳಿಗೆ ಅದನ್ನು ಹಿಂದೆ ಬೆನ್ನಿಗೆ ಚಪ್ಪರಿಸಿ ಅವ್ರಿಗೆ ಎಳೆದೊಗೆದು ಒಂಥರ ನೆದರ್ ತೆಗ್ದಂಗೆ ಇರುತ್ತೆ. ಆಮೇಲೆ ಜಾತ್ರೆ ಕೂಡ ಇತ್ತು. ಸೊ ಆ ಜಾತ್ರೆನೂ ಕೂಡ ಅಟೆಂಡ್ ಮಾಡಿ ಹೋಗಿ ದೇವ್ರಿಗೆ ನಮಸ್ಕಾರ ಮಾಡಿ ಎಲ್ಲ ಮುಗಿಸ್ಕೊಂಡು, ಜಾತ್ರೆ ಒಳಗೆ ನಮ್ಮ ಗುಂಡಣ್ಣಗೆ ಏನೂ ತೊಗೊಳ್ಳಿಲ್ಲ ಅಂದ್ರೆ ಹೆಂಗಿರುತ್ತೆ. ಸೊ ಎಲ್ಲಿ ಹೋಗ್ತೀವಿ ಅಲ್ಲೆಲ್ಲ ತೊಗೊಂಡಾಗಿತ್ತು ನನ್ನ ವ್ಲಾಗ್. ಈ ವ್ಲಾಗ್ ಇಷ್ಟ ಆಗಿರ್ತೈತಿ ಅಂತ ಅನ್ಕೊತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅದನ್ನು ಅಪ್ಡೇಟ್ ಮಾಡಿಕೊಂಡು